ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ನಾನು ಷೋಡಶ ಉಪಚಾರವನ್ನು ಮಾಡ್ತೇನೆ ಅಂತ ಹೇಳಿ ಮನೆಯಲ್ಲಿ ಗಂಟೆ ಇರುತ್ತೆ. ಆ ಗಂಟೆಗಾಗಿ ಸದ್ದನ್ನು ಮಾಡಬೇಕು. ಒಂದೊಂದು ಸದ್ದು ಒಂದೊಂದು ಪ್ರಾಣಿಗಳಿಗೆ ಆಗಿ ಬರೋದಿಲ್ಲ. ಅದು ಆ ಸದ್ದು ಮಾಡಿದರೆ ಸಾಕು, ಓಡಿ ಹೋಗುತ್ತೆ, ಏನು ಬೇಡ. ಈಗ ಅಲ್ಲಿ ಕಾಡಿನಲ್ಲಿ ಅಥವಾ ಕಾಡಿದ ಹತ್ತಿರನಲ್ಲಿ ಇರುವಂತಹ ಮನೆಗಳಲ್ಲಿ ರಾತ್ರಿ ಹೊತ್ತು ಅವರನ್ನು ನೋಡಬೇಕು. ಎಲ್ಲೋ ಬಹಿರ್ದೇಶ ಹೊರಗಡೆ ಹೋಗ್ತಾ ಇರೋದು, ಕಾಲು ತೊಳ್ಕೊಳ್ಳೋಕ್ಕೆ ಹೊರಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಏನು ಮಾಡ್ತಾರೆ ಅವರು? ಚಪ್ಪಾಳೆ ಕೆಲವು ಮಂದಿ ಚಪ್ಪಾಳೆಯನ್ನು ತಟ್ತಾ ಹೋಗ್ತಾರೆ. ಯಾಕೆ ಅಂದರೆ ಹೋಗುವಾಗ ಕಾಲಿನಲ್ಲಿ ಏನಾದರೂ ಚೇಳಿತ್ತೋ ಹಾವು ಇತ್ತೋ ಯಾವುದಾದ್ರೂ ಪ್ರಾಣಿ ಇದ್ದರೆ ನಾನು ಮಾಡುವ ಸದ್ದು ಕೇಳಿ ಓಡಿ ಹೋಗಲಿ ಅಂತನ್ನೋದಕ್ಕಾಗಿ ಮಾಡ್ತಾರೆ. ಅಂದರೆ ಒಂದೊಂದು ಸದ್ದದಿಂದ ಒಂದೊಂದಿಗೆ ಆಗಿ ಬರೋದಿಲ್ಲ, ಓಡಿ ಹೋಗ್ತವೆ. ಹಾಗೆ ಅದೇ ರೀತಿಯಾಗಿ ಈ ಘಂಟಾವಾದನ ಅಂತನ್ನೋದೇನಿದೆ ನೋಡಿ, ಕಾಂಸ್ಯ ಘಂಟ ಅಂತನ್ನೋದು ಕಂಚಿನ ಗಂಟೆ ಬಾರಿಸೋದ್ರಿಂದಾಗಿ ಅದು ಈಗ ಏನಂತಂದರೆ ರಾಕ್ಷಸರು ಸುತ್ತಮುತ್ತಲೂ ನನ್ನ ಕಣ್ಣಿಗೆ ಕಾಣದೇ ಇರುವ ರಾಕ್ಷಸರೆಲ್ಲ ಇದ್ದಾರೆ, ಅವರೆಲ್ಲ ಓಡಿ ಹೋಗ್ತಾರೆ. ಅದಕ್ಕಾಗಿ ಯಾರದೇ ದೇವರ ಪೂಜೆ ಮಾಡುವಾಗ ಮೊದಲು ಘಂಟಾವಾದನವನ್ನು ಮಾಡುವುದು ಅತ್ಯಂತ ಅವಶ್ಯಕ. ಈಗೆಲ್ಲ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕಾಗಿ ವೈದ್ಯರ ಹತ್ತಿರ ಹೋಗ್ತೇವೆ. ವೈದ್ಯರ ಹತ್ತಿರ ಹೋದ ಮೇಲೆ ನಮ್ಮನ್ನು ಕರೀತಾ ಇದ್ದಾರೆ ಅಂತ ನಾವು ಹೇಗೆ ಕ್ಲೂ ತೆಗೆದುಕೊಳ್ತೇವೆ? ಹೇಗೆ? ಒಳಗಿನಿಂದ ಒಂದು ಸೌಂಡ್ ಬರುತ್ತೆ, ಟಂಗ್ ಅಂತ ಬಾರಿಸ್ತಾರೆ, ಅಂದರೆ ಪೇಷಂಟ್ ಆಯಿತು, ನೀವು ಮುಂದಿನವ್ರು ಬನ್ನಿ ಅಂತ ಹೇಳಿ. ಹಾಗೆ ಘಂಟಾವಾದನವನ್ನು ಮಾಡೋದ್ರಿಂದಾಗಿ ದೇವತೆಗಳಿಗೆ ನೀವು ನಾನು ಪೂಜೆ ಮಾಡ್ತೀನಿ ಬನ್ನಿ ಅಂತ ಕರೆದಂತೆ ಅವರಿಗೆ ಗಂಟೆಯನ್ನು ಬಾರಿಸಿದ್ರೆ ದೇವತೆಗಳೇ ರಾಕ್ಷಸರೆಲ್ಲ ಹೊರಟು ಹೋಗ್ತಾರೆ. ನೀವು ಬರಬೇಕು, ನಾನು ಪೂಜೆ ಮಾಡೋ ಕಲಶನೋ ಪ್ರತಿಮೆನೋ ಫೋಟೋನೋ ಎಲ್ಲಿದೆ ನೀವು ಸನ್ನಿಧಾನವನ್ನು ತರಬೇಕು. ಆದರೆ ಕಣ್ಣಿಗೆ ಕಾಣೋದಿಲ್ಲ. ಇದು ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿದು ಮಾಡುವಂತಹ ಅತ್ಯಂತ ಸಡಗರದ ವೈಭವದ ಪೂಜೆ. ಇದೊಂದು ಭಾವನೆಯಿಂದ ಮಾಡುವ ಪೂಜೆ, ಭಕ್ತಿಯಿಂದ ಮಾಡುವ ಪೂಜೆ, ಮಾನಸಿಕವಾಗಿ ಮಾಡುವ ಪೂಜೆ. ಕಣ್ಣನ್ನು ಮುಗಿದು ದೇವರನ್ನು ಗಂಟೆ ಬಾರಿಸಿದಾಗ ರಾಮಚಂದ್ರ ದೇವರ ಬಂದು ಕೂತರು ಅಂತನ್ನುವ ಚಿಂತನೆ ನನ್ನದಾಗಬೇಕು. ಹಾಗೆ ರಾಮನ ಬಂದ ಘಂಟಾವಾದನವನ್ನು ಮಾಡಿದ ಮೇಲೆ ಅವನು ಸ್ತೋತ್ರವನ್ನು ಮಾಡಬೇಕು. ಸ್ತೋತ್ರವನ್ನು ಮಾಡಿ ದೇವರು ಬಂದಿದ್ದಾನೆ. ಪಾದ್ಯ ಕೈ ತೊಳೆಯೋದಕ್ಕೆ ನೀರು, ಅರ್ಘ್ಯ ಪಾದ್ಯ ಕಾಲು ತೊಳೆಯುವುದಕ್ಕೆ ನೀರು, ಅರ್ಘ್ಯ ಕೈ ತೊಳೆಯುವುದಕ್ಕೆ ನೀರು, ಆಚಮನ ತಾನು ಮುಖವನ್ನು ತೊಳೆದುಕೊಳ್ಳುವುದಕ್ಕೆ ನೀರು. ಅದಾದಮೇಲೆ ದೇವರಿಗಾಗಿ ವಿಶಿಷ್ಟ ದೇವರು ತಾನೇ ಅವನು, ಅದಕ್ಕಾಗಿ ಪಂಚಾಮೃತ ಸ್ನಾನ, ಅವನಿಗೆ ವಿಶೇಷವಾಗಿರತಕ್ಕಂತಹ ಶುದ್ಧೋದಕ ಸ್ನಾನವನ್ನು ಮಾಡಿಸಿ ಅತ್ಯಂತ ಅದ್ಭುತವಾಗಿರುವಂತಹ ಹೊಸದ ವಸ್ತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ದೇವರು ನಾನೆಲ್ಲ ಇರುತ್ತೇನೆ, ನಾನು ಮನುಷ್ಯನಾದವನು ಸ್ನಾನವನ್ನು ಮಾಡಿಕೊಂಡಾದ ಮೇಲೆ ಗೋಪೀಚಂದನ ಧಾರಣೆಯನ್ನು ಮಾಡ್ತೇವೆ, ಪುಂಡ್ರ ಧಾರಣೆಯನ್ನು ಮಾಡ್ತೇವೆ, ಭಸ್ಮ ಧಾರಣೆಯನ್ನು ಮಾಡ್ತೇವೆ, ಹೀಗೆಲ್ಲ ನಾನಾ ಧಾರಣೆಯನ್ನು ಮಾಡ್ತೇವೆ. ನಮ್ಮ ಆಚಾರಕ್ಕೆ ಅನುಗುಣವಾದ ಏನೇ ಧಾರಣೆ ಮಾಡಬೇಕು ಅಂತ ನಮಗೆ ವಿಧಾನವಿದೆಯೋ ಅದನ್ನು ಆಚರಣೆಯನ್ನು ಮಾಡ್ತೇವೆ. ಆದರೆ ದೇವರಿಗೇನೂ ಇಲ್ಲ ಅಂದ ಮಾತ್ರಕ್ಕೆ ಹಾಗೆ ಬಿಡೋದಿಲ್ಲ. ಅವನಿಗೂ ಗಂಧದ ಸಮರ್ಪಣೆ, ಅವನಿಗೆ ಹೂವಿನಿಂದ ಚೆನ್ನಾಗಿ ಅಲಂಕಾರವನ್ನು ಮಾಡಿ ದೇವರನ್ನು ಬಂದ ಮೇಲೆ ನನಗೆ ಆತ್ಮೀಯ ಸ್ನೇಹಿತನಾದವನು ತುಂಬ ಒಳ್ಳೆ ಸಹಾಯ ಮಾಡಿದ ವ್ಯಕ್ತಿ ಮನೆಗೆ ಬಂದಾಗ ಏನಂತೇವೆ, ಅವನು ಕೂಡಿಸಿಕೊಂಡು ಸ್ವಲ್ಪ ಕೂಡಿಸ್ಕೊಂಡು, ನೀವೆಲ್ಲ ನಮಗೆ ಈ ಕಷ್ಟದ ಕಾಲದಲ್ಲಿ ತುಂಬ ಒಳ್ಳೆಯದನ್ನು ಮಾಡಿದ್ರಿ, ನೀವು ಕಷ್ಟದಲ್ಲಿ ನಮ್ಗೆ ಅನುಕೂಲ ಮಾಡಿದ್ರಿ ಅಂತ ಈಗಿಷ್ಟು ಬದುಕಿದ್ದೀವ್ರಿ, ನಿಮ್ಮನ್ನು ಎಂದೆಂದು ಮರೆಯದೇನೆ ನಾನು ಒಂದು ದಿವಸನೂ ಇರೋದಿಲ್ಲ. ಆ ವ್ಯಕ್ತಿಯನ್ನು ಎದುರು ಕೂತ್ಕೊಂಡು ಯಾಕೆ ಹೇಳ್ತೀವಿ? ಅವರಷ್ಟು ಕಷ್ಟದ ಕಾಲದಲ್ಲಿ ನನ್ನನ್ನು ಎಲ್ಲವನ್ನು ಪರಿಹಾರವನ್ನು ಮಾಡಿ ಒಳ್ಳೆಯದನ್ನು ಮಾಡ್ತಾರೆ ಅಂತನ್ನೋದಕ್ಕಾಗಿ, ಅವರು ಸಹಾಯ ಮಾಡಿದ್ದಾರೆ ಅಂತನ್ನೋದಕ್ಕಾಗಿ. ಹಾಗೆ ದೇವರು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡಬೇಕು. ದೇವರು ನಮಗೇನು ಉಪಕಾರವನ್ನು ಮಾಡಿಲ್ಲ ಹೇಳಿ ನೋಡೋಣ. ದೇವರು ಮಾಡದೇ ಇರೋದೇನಿದೆ ಹೇಳಿ ನೋಡೋಣ. ಎಲ್ಲವೂ ದೇವರು ಮಾಡಿತ್ತು. ನೀರು ಕೊಟ್ಟದ್ದಾಗಲಿ, ಗಾಳಿ ಕೊಟ್ಟದ್ದಾಗಲಿ, ತಿಂದ ಆಹಾರವನ್ನು ಜೀರ್ಣ ಮಾಡುವ ಶಕ್ತಿ ಇಟ್ಟದ್ದಾಗಲಿ ಎಲ್ಲವೂ ಕೂಡ ದೇವರದೇ. ಹೀಗಾಗಿ ಭಗವಂತನಿಗೆ ಅವನ ಗುಣಗಾನ, ಅವನೇನು ನಮಗೆ ಉಪಕಾರವನ್ನು ಮಾಡಿದ ಅದನ್ನು ಸ್ಮರಣೆಯನ್ನು ಮಾಡುತ್ತಾ ಹೂವಿನಿಂದ ದೇವರಿಗೆ ಅರ್ಚನೆ. ಇದಾದ ಮೇಲೆ ದೇವರಿಗೆ ಧೂಪ ದೀಪವನ್ನು ಮಾಡಿ ಏನು ನೈವೇದ್ಯದ ಸಮರ್ಪಣೆಯನ್ನು ಮಾಡ್ತೇವೆ, ಕೃಷ್ಣಾರ್ಪಣಮಸ್ತು ಅಂಥೇಳಿ ಕಣ್ಣು ಮುಚ್ಚಿ, ದೇವರೇ ಇದು ನಿಜವಾಗಿ ಎದ್ದು ಬಂದು ನೀನೇನು ತಿನ್ನೋನಲ್ಲ, ನಿನಗೆ ಸಮರ್ಪಣೆ ಮಾಡಿದ್ದೀನಿ, ಸಾಕು ನೋಡು, ನಿನ್ನ ಕಣ್ಣಿನಿಂದ ನೋಡು ಸಾಕು ಅಂತ ನಾನು ಮಾಡುವ ದೇವರಿಗೆ ಸಮರ್ಪಣೆ, ಅದು ನೈವೇದ್ಯ. ಹೀಗೆ ದೇವರಿಗೆ ತಾಂಬೂಲ, ದಕ್ಷಿಣೆ, ಮಹಾಮಂಗಳಾರತಿ, ಫಲ ಸಮರ್ಪಣೆ ಇತ್ಯಾದಿಯಾಗಿ ಯಥಾಶಕ್ತಿಯಾಗಿ
ವೇದೋಕ್ತ ಮಂತ್ರಗಳನ್ನು ಪುರಾಣೋಕ್ತ ಮಂತ್ರಗಳನ್ನು ಹೇಳಿ ಕೃಷ್ಣಾರ್ಪಣಮಸ್ತು ಅಂತನ್ನುವುದೇ ಷೋಡಶ ಉಪಚಾರದ ಒಂದು ಅದ್ಭುತವಾಗಿರತಕ್ಕಂತಹ ಪೂಜೆ. ಮನುಷ್ಯ ಅತಿಥಿ ಬಂದು ಹೋಗಿರ್ತಾನೆ, ಹೋಗುವಾಗ ಮನೆಯಲ್ಲಿ ದೊಡ್ಡ ವೈಭವದ ಮದುವೆಯನ್ನು ಮಾಡ್ತೇವೆ. ಮದುವೆ ಮಾಡಿ ಆ ವರರನ್ನು ಮಗಳನ್ನು ಕೊಟ್ಟು ಕಳಿಸ್ತಾ ಇರಬೇಕಾದಾಗ ಆ ಕನ್ಯಾಮಣಿಯ ತಂದೆ ಹೇಳ್ತಾನೆ, ಏನೋ ಉಪಚಾರವನ್ನು ಮಾಡಿದ್ದೀವಿ, ಮಾಡೋ ವಾಳಕ್ಕೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನೇನು ಹೆಚ್ಚು ಮನಸ್ಸಿಗೆ ಅನ್ಕೋಬೇಡಿ, ಬಿಟ್ಬಿಡಿ, ಏನಾದರೂ ತಪ್ಪಾಗಿದ್ದರೆ ಕ್ಷಮಾ ಮಾಡಿ ಅಂತ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಏನಂತಾರೆ ಕಾರ್ಯಕ್ರಮಗಳಾಗಲಿ ಅಥವಾ ವೈಭವದ ಕಾರ್ಯಕ್ರಮಗಳಾಗಲಿ ಕೊನೆಗೆ ಉಪಸಂಹಾರವನ್ನು ಮಾಡುವಾಗ ಅದನ್ನು ಮುಗಿಸುವಾಗ ಏನಾದರೂ ತಪ್ಪಿದ್ರೆ ನಮ್ಮನ್ನು ಕ್ಷಮೆ ಮಾಡಿ ಅಂತ ಹೇಗೆ ಕ್ಷಮಾಯಾಚನೆ ಮಾಡ್ತೀವಲ್ಲ, ಹಾಗೆ ದೇವರಿಗೂ ಕೂಡ ಕ್ಷಮಾಯಾಚನೆಯನ್ನು ಮಾಡಬೇಕು. ಏನಂದರೆ ಇಷ್ಟು ವೈಭವದ ಪೂಜೆಯನ್ನು ನಾನು ವೈಭವ ಅಂತ ಅಂದ್ಕೊಂಡಿದ್ದೀನಿ, ಆ ಪೂಜೆಯಲ್ಲಿ ದೇವರೇ ಏನಾದರೂ ತಪ್ಪಿದ್ರೆ ಕ್ಷಮಾಯಾಚನೆ ಮಾಡು ಅಂಥೇಳಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಜಾತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂಥೇಳಿ ಪರಮಾತ್ಮನಿಗೆ ನನ್ನ ಎಲ್ಲ ಪಾಪಗಳನ್ನು ರಾಮಚಂದ್ರ ದೇವರಲ್ಲಿ ಕ್ಷಮೆ ಮಾಡುವಂತ ಪ್ರಾರ್ಥನೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಹೇಳುವುದೇ ಇದೊಂದು ಷೋಡಶ ಉಪಚಾರದ ಪೂಜೆಯ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಇದೊಂದು ತಿಳುವಳಿಕೆ. ಅಥವಾ ಹೀಗೆ ನಾವು ಉಪಚಾರದ ಪೂಜೆಯನ್ನು ಮಾಡಬೇಕು. ಇದಾದ ಮೇಲೆ ಆ ಉತ್ಸವದಲ್ಲಿ ಹೇಗೆ ಇರಬೇಕು, ಏನೆಲ್ಲ ಮಾಡಬೇಕು ಅಂತನ್ನುವುದನ್ನು ಪುರಾಣಗಳಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ. ಅಗಸ್ತ್ಯ ಋಷಿಗಳು ಹೇಳ್ತಾರೆ, ರಹಸ್ಯಂ ಕಥಯಿಷ್ಯಾಮಿ ಸುಶೀಕ್ಷ್ಮ ಮುನಿಸತ್ತಮ ಚೈತ್ರೇ ರವಮ್ಯಾಂ ಪ್ರಾಕ್ ಪಕ್ಷೆ ದಿವಾ ಪುಣ್ಯೆ ಪುನರವಸೌ. ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಎಲ್ಲ ಋಷಿಗಳು ಮುನಿಗಳು ಕೂತ್ಕೊಂಡಿರ್ತಾರೆ, ಅವ್ರು ಹೇಳ್ತಾರೆ ರಹಸ್ಯವಾಗಿರುವಂತಹ ಒಂದು ಕಥೆಯನ್ನು ಹೇಳ್ತೇನೆ, ಒಂದು ಪೂಜೆಯನ್ನು ಹೇಳ್ತೇನೆ. ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ಎಂದು ಚಂದ್ರನು ಪುನರ್ವಸು ನಕ್ಷತ್ರವಿನಲ್ಲಿ ಇರುವಾಗ, ಗುರು ಉದಯವಾಗುವಾಗ, ಉಚ್ಚ ಸ್ಥಾನದಲ್ಲಿ ಸೂರ್ಯನಿರುವಾಗ, ಲಗ್ನದಲ್ಲಿ ಕರ್ಕಾಟಕ ಇರುವಾಗ, ಈ ರೀತಿಯಾಗಿ ಆಗ ಕೌಸಲ್ಯಾದೇವಿಯು ಅಭಿಜಿನ್ ಮುಹೂರ್ತದಲ್ಲಿ ಮಧ್ಯಾಹ್ನದ ಕಾಲದಲ್ಲಿ ರಾಮಚಂದ್ರ ದೇವರನ್ನು ಅವತಾರ ಮಾಡಿದರು. ಅದನ್ನು ಇಂದಿಗೂ ಕೂಡ ಆಗ ರಾಮಚಂದ್ರ ದೇವರು ಹುಟ್ಟಿದಾಗ ಹೇಗೆ ದಶರಥ ಮಹಾರಾಜರು ವೈಭವದಿಂದ ತನ್ನ ಸಂತೋಷವನ್ನು ಸಡಗರವನ್ನು ಹೇಗೆ ಊರಿನಲ್ಲಿ ಎಲ್ಲ ಕಡೆಗೆ ಮಾಡಿದರೋ ಹಾಗೆ ನಾವು ಯಥಾಶಕ್ತಿಯಾಗಿ ಮಾಡಬೇಕು. ಅದನ್ನು ಮಾಡುವುದು ನಮ್ಮ ಕರ್ತವ್ಯ ಅಂತನ್ನುವುದನ್ನು ಅಗಸ್ತ್ಯ ಋಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿಮಾಯಾಂ ಯಥಾಶಕ್ತಿಂ ಪೂಜಾಂ ಕಾರ್ಯಂ ಯಥಾ ವಿಧಿ. ಅಗಸ್ತ್ಯ ಋಷಿಗಳು ಹೇಳ್ತಾರೆ, ರಾಮಚಂದ್ರ ದೇವರನ್ನ ನನ್ನ ಶಕ್ತಿಗೆ ಅನುಗುಣವಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯ, ಅದರಲ್ಲಿ ಬಿಡಲೇಬಾರದು. ಹಾಗಾದರೆ ಅವತ್ತಿನ ದಿವಸ ಮತ್ತೇನು ಮಾಡಬೇಕು? ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಬ್ರಾಹ್ಮಣಾನ ಭೋಜಯೇತ್ ಸಮ್ಯಕ್ ದಕ್ಷಿಣಾಭಿಶ್ಚ ತೋಷಯೇತ್ ಗೋ ಭೂತಿ ತಿಲ ಹಿರಣ್ಯಾದ್ಯೈ ವಸ್ತ್ರಾಲಂಕಾರ ಭೂಷಣೈ. ನನ್ನ ಯಥಾಶಕ್ತಿಯಾಗಿ ಸಜ್ಜನರಿಗೆ, ಬ್ರಾಹ್ಮಣರಿಗೆ, ಸಜ್ಜನರಿಗೆ, ರಾಮನ ಭಕ್ತರಿಗೆ ಕರೆದು ವೈಭವದಿಂದ ಊಟಕ್ಕೆ ಹಾಕಬೇಕು. ಊಟಕ್ಕೆ ಹಾಕುವಾಗ ಅವರಿಗೆ ನನ್ನ ಯಥಾಶಕ್ತಿಯಾಗಿ ದಾನ ಧರ್ಮವನ್ನು ಮಾಡಬೇಕು. ಅಷ್ಟೇ ಅಲ್ಲದೇನೆ ವ್ರತದ ಈ ರಾಮನವಮಿ ಉತ್ಸವವನ್ನು ಯಾರು ಮಾಡ್ತಾರೆ ನೋಡ್ರಿ, ಅವರಿಗೇನಾಗತ್ತೆ ಅಂದರೆ ಅನೇಕ ಜನ್ಮ ಸಿದ್ಧಾನಿ ಪಾಪಾನಿ ಬಹೂನಿ ಚ, ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪವೆಲ್ಲವೂ ಕೂಡ ಭಸ್ಮೀಕೃತಿ ಎಲ್ಲವೂ ನಾಶವಾಗಿ ಹೋಗುತ್ತಂತೆ. ಇದರಲ್ಲಿ ಯಾವ ವಿಧವಾಗಿರತಕ್ಕಂತಹ ಸಂಶಯವೇ ಇಲ್ಲ, ಅದರಲ್ಲಿ ಸಂದೇಹವನ್ನೂ ಕೂಡ ನಾವು ಪಡಬಾರದು ಅಂತನ್ನೋ ಮಾತನ್ನು ತಿಳಿಸಿಕೊಡ್ತಾ, ಇಷ್ಟೇ ಅಲ್ಲದೇನೆ ಇನ್ನೂ ಅನೇಕದ ಮಹತ್ವದ ಮಾತುಗಳನ್ನು ನಮ್ಮ ಅಗಸ್ತ್ಯ ಋಷಿಗಳು ಆದೇಶವನ್ನು ಮಾಡ್ತಾರೆ. ಯಸ್ತು ರಾಮನವಮ್ಯಾಂ ವೈ ಭುಂಕ್ತೆ ಸತು ನರಾಧಮಃ ಕುಂಭೀಪಾಕೇಶು ಘೋರೇಶು ಪತತ್ತೇಮ ನ ಸಂಶಯ. ಅವತ್ತಿನ ದಿವಸ ರಾಮದೇವರ ಉತ್ಸವವನ್ನು ಮಾಡದೆ ಯಾರು ಇರ್ತಾರೋ ಅವರು ನರಕಕ್ಕೆ ಹೋಗ್ತಾರಾದ್ದರಿಂದಾಗಿ ನಮ್ಮ ಎಲ್ಲ ದೇಶ ಪ್ರಾಂತಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಅವರು ವೈಭವದಿಂದ ಅತ್ಯಂತ ಶ್ರದ್ಧೆ ಭಕ್ತಿಯಿಂದಾಗಿ ರಾಮಚಂದ್ರ ದೇವರ ಕುರಿತಾದ ಉತ್ಸವವನ್ನು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೇನೆ ಅವತ್ತು ರಾಮಚಂದ್ರ ದೇವರ ಭಾವಚಿತ್ರ, ರಾಮಚಂದ್ರ ದೇವರ ಪ್ರತಿಮೆಯನ್ನು ಮಾಡಿಸಿ
ನಾವು ದಾನವನ್ನಾಗಿ ರಾಮನ ಪ್ರೀತಿಗಾಗಿ ದಾನವನ್ನು ಕೊಡಬೇಕಂತ. ಯಾರಿಗೆ ದಾನವನ್ನು ಕೊಡಬೇಕು? ದಾಂತಂ ಕುಟುಂಬಿನಂ ವಿಪ್ರಂ ವೇದಶಾಸ್ತ್ರಪರಂ ಸದಾ ಶ್ರೀರಾಮ ಪೂಜಾ ನಿರತಂ ಸುಶೀಲಂ ದಂಭವರ್ಜಿತಂ. ಇಂಥವನು ಅಂತ ಹೇಳೋದಿಲ್ಲ, ಸಜ್ಜನನಾಗಿರಬೇಕು. ಈ ಶ್ಲೋಕದ ಸಾರ ಇಷ್ಟೇ, ನಿರಹಂಕಾರನಾಗಿರಬೇಕು. ಒಬ್ಬ ವ್ಯಕ್ತಿ ರಾಮನ ಭಕ್ತನಾಗಿರಬೇಕು. ರಾಮನಲ್ಲಿ ಇರುವಂತಹ ನಿತಾಂತವಾದವದ್ದು ಒಬ್ಬ ಭಕ್ತನು ಯಾನಿರ್ತಾನೋ, ಸಜ್ಜನನು ಯಾರಿರ್ತಾನೋ ಅಂತಹ ಮಹಾತ್ಮನಿಗೆ, ಸಜ್ಜನನಿಗೆ, ಶಾಸ್ತ್ರವನ್ನು ಬಲ್ಲ ವ್ಯಕ್ತಿಗೆ ಅದನ್ನು ಆ ಕುಟುಂಬಿಯಾಗಿರಬೇಕು ಅಷ್ಟೇ. ಅವನು ಕುಟುಂಬದಿಂದ ಅಂದರೆ ಹೆಂಡತಿ, ಅವನಿಗೊಂದು ಮಗು, ಹೀಗೆ ಕುಟುಂಬ ಅಂತ ಇದಕ್ಕೆ ಕರೀತಾರೆ. ಒಂದೇ ಅಂತಲೂ 2, 3 ಇದ್ದರೂ ಪರವಾಗಿಲ್ಲ, ಮಕ್ಕಳಿರಬಹುದು. ಹೀಗೆ ಮಕ್ಕಳಿರುವ ಕುಟುಂಬದಿಂದ ಕೂಡಿರುವ ಆ ಸಜ್ಜನನಿಗೆ, ಆ ವಿಷ್ಣು ಭಕ್ತನಿಗೆ, ಆ ರಾಮ ಭಕ್ತನಿಗೆ ದಂಭವನ್ನು, ಅಹಂಕಾರವನ್ನು ಬಿಟ್ಟ ಆ ರಾಮ ಭಕ್ತನಿಗೆ ರಾಮಚಂದ್ರ ದೇವರ ಪ್ರತಿಮೆಯನ್ನು ವಿಶೇಷವಾಗಿ ದಾನವನ್ನು ಮಾಡಬೇಕು. ನಾವು ಶಾಸ್ತ್ರವನ್ನು, ಪುರಾಣವನ್ನು ಕೇಳಿಟ್ಕೊಂಡಿರ್ಬೇಕು. ಯಾಕೆ ಕೇಳಿಟ್ಕೊಂಡಿರ್ಬೇಕಂತಂದರೆ ಜೀವನದಲ್ಲಿ ಒಂದು ಬಾರಿ ಆದರೂ ಮಾಡಲಿಕ್ಕಾಗಿರುತ್ತೆ, ಒಂದು ಬಾರಿ ಆದರೂ ಮಾಡಲಿಕ್ಕಾಗಿರುತ್ತೆ. ಯಾಕಂದರೆ ಧರ್ಮವೇ ನನಗೆ ಗೊತ್ತಿಲ್ಲ ಅಂತಂದಮೇಲೆ, ಧರ್ಮವೇ ಗೊತ್ತಿಲ್ಲ ಅಂದರೆ ಜೀವನದಲ್ಲಿ ಒಂದು ಬಾರಿಯೂ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಇದು ರಾಮನವಮಿ ಉತ್ಸವ ಅಂತನ್ನೋದು ಪ್ರತಿ ವರ್ಷದ ಉಗಾದಿಯಿಂದ ಪ್ರಾರಂಭ ಆಗಿ ನವಮಿಯವರೆಗೆ ಬರುವಂತಹ ಉತ್ಸವ. ನನಗೆ ಈ ಧರ್ಮವನ್ನು ಆಚರಣೆ ಮಾಡಬೇಕು ಅಂತಂದು ಗೊತ್ತಿದ್ದರೆ 15 ವರ್ಷಗಳಲ್ಲಿ ಒಂದು ಬಾರಿ ಆದರೂ ಮಾಡ್ತೇನೆ. ಗೊತ್ತೇ ಇಲ್ಲ ಅಂತಂದರೆ ಆ ಒಂದು ಬಾರಿಯಾದರೂ ಮಾಡುವ ಸದವಕಾಶವನ್ನು ಕಳ್ಕೊಂಡು ಬಿಡ್ತೇನೆ ನಾನು, ಸದವಕಾಶವನ್ನು ಕಳ್ಕೊಂಡು ಬಿಡ್ತೇನೆ. ಅದಕ್ಕಾಗಿ ಸ್ವಾತಿ ಮುತ್ತು, ಅದನ್ನು ಮಳೆ ನೀರು ಅದನ್ನು ಸಿಂಪಿನಲ್ಲಿ ಬಿದ್ದಾಗ ಮುತ್ತು ಆಗುತ್ತೆ ಅಂತ ಗೊತ್ತಿದ್ದ ವ್ಯಕ್ತಿ ಅದನ್ನು ಆ ಮಳೆ ಬಂದಾಗ, ಸ್ವಾತಿ ಮುತ್ತಿನ ಮಳೆ ಬಂದಾದ ಮೇಲೆ ಹುಡುಕಿದಾಗ ಬಿಳಿ ಬಣ್ಣದ ಕಂಡ್ರೆ ಅದು ಮುತ್ತು ಅಂತ ಗೊತ್ತಾಗತ್ತೆ. ಅದು ನನಗೆ ಗೊತ್ತೇ ಇಲ್ಲ ಅಂತಂದರೆ ಅದನ್ನು ನೋಡ್ತೇನೆ, ಅದೇನೋ ಕಲ್ಲಿರಬಹುದು ಬಿಡು ಅಂತ ಬಿಟ್ಟು ಹೋಗಿಬಿಡ್ತೇನೆ. ವ್ಯಕ್ತಿ ಎಲ್ಲವನ್ನೂ ಕೇಳಿರಬೇಕು, ಎಲ್ಲವನ್ನೂ ಸರಿಯಾದ ಕ್ರಮದಲ್ಲಿ ತಿಳಿದುಕೊಂಡಿರ್ಬೇಕು. ಅಂದರೆ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ನಮಗೆ ಅನುಷ್ಠಾನ ಮಾಡಲಿಕ್ಕಾಗತ್ತೆ, ಧರ್ಮದ ಆಚರಣೆ ಮಾಡಲಿಕ್ಕಾಗತ್ತೆ. ಅದಕ್ಕಾಗಿ ನಿತ್ಯದಲ್ಲಿ ಪ್ರತಿ ದೇವರು ಶಕ್ತಿಯನ್ನು ಕೊಟ್ಟಿದ್ರೆ, ಗಳಿಸಿದ ಹಣ ವೈಭವದಿಂದ ಇದ್ದರೆ ಪ್ರತಿ ವರ್ಷವೂ ಕೂಡ ಒಂದು ರಾಮನ ಪ್ರತಿಮೆಯನ್ನು ಅವಶ್ಯವಾಗಿ ದಾನ ಮಾಡೋಣ. ಇಲ್ಲದೇ ಇದ್ದರೆ ಯಾವಾಗ ದೇವರು ನನಗೆ ಶಕ್ತಿಯನ್ನು ಕೊಡ್ತಾನೋ ಆಗಲಾದರೂ ಕೂಡ ಅತಿ ಮಹಾತ್ಮನಾದ ಒಬ್ಬ ಸಜ್ಜನನಾದ ರಾಮಚಂದ್ರ ದೇವರ ಭಕ್ತರಲ್ಲಿ ಅವನಿಗೆ ಇದನ್ನು ಪ್ರತಿಮೆ ದಾನವನ್ನು ಮಾಡಬೇಕು ಅಂತ ವಿಧಿಜ್ಞಂ ರಾಮಮಂತ್ರಾಣಾಂ ರಾಮಮಂತ್ರೈಸ್ಕ ಸಾಧಕಂ. ಆ ಸಜ್ಜನ ಹೇಗಿರಬೇಕು ಅಂತಂದರೆ ರಾಮಚಂದ್ರ ದೇವರನ್ನು ವಿಶೇಷವಾಗಿ ಅವನನ್ನು ಕರೆದು ದಾನವನ್ನು ಕೊಡಬೇಕಂತೆ, ಭಕ್ತನಾಗಿರ್ಬೇಕಂತವನು. ಇದನ್ನು ನಾನು ಒಂದಲ್ಲ ಎರಡಲ್ಲ ಅನೇಕ ದೇಶ ಪ್ರಾಂತಗಳಲ್ಲಿ ತಿರುಗ್ತಾ ಇರಬೇಕಾದಾಗ, ಓಡಾಡ್ತಾ ಇರಬೇಕಾದಾಗ 3-4 ಕ್ಷೇತ್ರಗಳಲ್ಲಿ 3-4 ಭಗವಂತನ ಸನ್ನಿಧಾನ ಇರುವ ಕ್ಷೇತ್ರ, ಅದರಲ್ಲಿ ಒಂದನ್ನು ಮಾತ್ರ ನಾನು ಹೇಳ್ತೇನೆ. ಹರಿದ್ವಾರದಲ್ಲಿ ಒಂದು ದಿವಸ ಇರುವ ಪ್ರಸಂಗ ಬಂತು. 8-10 ದಿನಗಳಲ್ಲಿ ಇರುವ ಪ್ರಸಂಗ ಬಂದಾಗ ನಾನು ಎಲ್ಲಿ ವಾಸವಾಗಿದ್ದೆ ಪಕ್ಕದಲ್ಲೇ ಒಂದು ಕಡೆಗೆ ಒಂದು ಕುಟೀರ. ಆ ಕುಟೀರದ ಹೆಸರು ಏನು ಅಂದರೆ ಅಖಂಡ ರಾಮ ಮಂತ್ರ ಜಪ ಅಂಥೇಳಿ. ಎಷ್ಟು ಆಶ್ಚರ್ಯವಾಯಿತು ಅಂತಂದರೆ ಒಬ್ಬನೇ ವ್ಯಕ್ತಿ 24 ಗಂಟೆಗಳ ಕಾಲ ಮಾಡಿದ್ದಿಲ್ಲ. ಆ ವ್ಯಕ್ತಿ ತನ್ನ 1 ಗಂಟೆ ಆಗುತ್ತಲ್ಲ, ಆ ಒಬ್ಬ ಸಜ್ಜನ ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಮಕ್ಕಳಾಗಿರಬಹುದು, ವೃದ್ಧರಾಗಬಹುದು, ಆ ಸ್ಥಾನದಲ್ಲಿ, ಆ ಪೀಠದಲ್ಲಿ, ಆ ಆಶ್ರಮದಲ್ಲಿ, ಆ ಕುಟೀರದಲ್ಲಿ ಬಂದು ಕೂತ್ಕೋತಾನೆ. ಕೂತುಕೊಂಡು ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಅಂತ ಜಪವನ್ನು ಮಾಡಿದ. ಅವನು ತನಗೆ 2 ಗಂಟೆ ಆದರೆ 2 ಗಂಟೆ ಕೂತ್ಕೊಂಡ. ಅದಾದ್ಮೇಲೆ ಹೊರಡುವ ಪ್ರಸಂಗ ಬಂತು. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರೋ ಬಂದು ಕೂತು ರಾಮನ ಮಂತ್ರ ಜಪ ಶುರು. ಹೀಗೆ ವರ್ಷದಿಂದ ವರ್ಷದುದ್ದಕ್ಕೂ ಕೂಡ ಅಖಂಡ ರಾಮ ಮಂತ್ರ ಜಪವನ್ನು ಮಾಡುವಂತಹ ವೈಭವದ ಒಂದು ಸಡಗರವನ್ನು ನಾನು ಹರಿದ್ವಾರದಲ್ಲಿ ಕಂಡೆ. ಇದಾದ ಮೇಲೆ ಅಖಂಡ ನಾಮ ಸಂಕೀರ್ತನ ಅಂತನ್ನುವಂತಹ ಒಂದು ವೈಭವದ ಇದನ್ನು ಫಲಿಮಾರು ಶ್ರೀಪಾದರು ತಮ್ಮ ಪರ್ಯಾಯದ ಶ್ರೀಕೃಷ್ಣನ ಪರ್ಯಾಯದಲ್ಲಿ ಅದನ್ನು ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಅದು ಅದ್ಭುತವಾಗಿರುವಂಥದ್ದು. ಹೇಗೆ ಅಂದರೆ ಅಲ್ಲಿ ಕನಕನ ಕಿಂಡಿ ಅಂತ ನಾವು ಇವತ್ತು ನೋಡ್ತೇವೆ, ಕನಕನ ಗೋಪುರ ಅಂತ ನೋಡ್ತೇವೆ. ಅದರ ಪಕ್ಕದಲ್ಲೇನೆ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಸಜ್ಜಾದ ಸಿದ್ಧಾದ ಒಂದು ಮನೆಯನ್ನು, ಒಂದು ಆಸನವನ್ನು ಕಟ್ಟಿಸಿ ಅಲ್ಲಿ ಅಖಂಡವಾದ ದೇವರ ಹಾಡುಗಳನ್ನು
ಈ ರಾತ್ರಿ 2 ಇರಲಿ, ರಾತ್ರಿ 3 ಇರಲಿ, 12 ಇರಲಿ, ಯಾವುದಾದ್ರೂ ಒಂದು ಗುಂಪು ಕೂತುಕೊಂಡು ಅಲ್ಲಿ ದೇವರ ನಾಮ ಸಂಕೀರ್ತನೆ ಹಾಡಬೇಕು ಅಂದ್ರೆ ಹಾಡು ಇರಬೇಕು. ಹಾಗೆ 2 ವರ್ಷ ಅಖಂಡವಾಗಿ ಒಂದು ಕ್ಷಣವೂ ಬಿಡದೇನೆ ಅದನ್ನು ಅಖಂಡವಾದ ನಾಮಸ್ಮರಣೆಯನ್ನು ಮಾಡಿಸಿದ ಕೀರ್ತಿ ಫಲಿಮಾರ ಮಠ ಸ್ವಾಮಿ ತಮ್ಮ ಪರ್ಯಾಯದಲ್ಲಿ ಮಾಡಿಸಿದರು ಅಂತ ಅನ್ನೋದನ್ನು ಕೇಳುತ್ತೇವೆ, ನೋಡಿದ್ದೇವೆ ಕಣ್ಣಾರೆ. ಮತ್ತೆ ಯಾಕೆ ಇದನ್ನು ನಾನು ಸ್ಮರಣೆಗೆ ತಂದ್ಕೋತಾ ಇದ್ದೇನೆ ಅಂತಂದರೆ ಬೇರೆ ಏನೂ ಅಲ್ಲ, ಅಷ್ಟು ನಮಗೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಅದರ ನಿಜವಾಗಿ ಮಾಡಬೇಕು. ಆದರೆ ರಾಮನವಮಿ ಉತ್ಸವದಲ್ಲಾದರೂ ಕೂಡ ದಿನಕ್ಕೆ 4 ಬಾರಿ 10 ಬಾರಿ ಆದರೂ ಕೂಡ ಶ್ರೀರಾಮಾಯ ನಮಃ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತನ್ನುವಾಗ ಎದ್ದಾಕ್ಷಣಕ್ಕೊಂದು 3 ಬಾರಿ, ಮಲಗುವಾಗ ಒಂದು 10 ಬಾರಿ, ಮಧ್ಯದಲ್ಲಿ ಯಾವಾಗ ದೇವರ ಪೂಜೆ ಹಿರಿಯರು ಬಂದಿರ್ತಾರೆ ಆಗಾದರೂ ಕೂಡ ನಾವು ನಾಮಸ್ಮರಣೆ ಮಾಡಬೇಕು. ಆ ಜ್ಞಾನಿಗಳಂತೆ ಆ ಸಜ್ಜನರಂತೆ ಅಖಂಡವಾಗಿ ಮಾಡಲಿಕ್ಕಾಗದೇ ಇದ್ರೂ ಕೂಡ ಚಿಂತೆ ಇಲ್ಲ. ಅದನ್ನು ಇಲ್ಲಿ ನಮಗೆ ಅಗಸ್ತ್ಯ ಋಷಿಗಳು ಆದೇಶವನ್ನು ಮಾಡ್ತಾರೆ. ಆಹೂ ವಿಧಿಜ್ಞಂ ರಾಮಮಂತ್ರಾಣಂ ರಾಮಮಂತ್ರೈಕ ಸಾಧಕಂ. ರಾಮನ ಮಂತ್ರದ ಜಪವನ್ನು ಯಾರು ಅನುಷ್ಠಾನ ಮಾಡ್ತಾ ಇರ್ತಾರೆ ನೋಡು, ಅಂತಹ ಭಗವದ್ಭಕ್ತನನ್ನು ಕರೆದು ಪೂಜೆ ಮಾಡಿಸ್ಬೇಕು. ಯಾವಾಗಲೇ ಆಗಲಿ ತಾಯಿಗೆ ಯಾವಾಗ ಪ್ರೀತಿ ಆಗತ್ತೆ ಹೇಳಿ ನೋಡೋಣ, ಹೆಂಡತಿಗೆ ಯಾವಾಗ ಪ್ರೀತಿ ಆಗತ್ತೆ? ಗಂಡನನ್ನು ಕರೆದು ಅವನಿಗೆ ಆರೋಗ್ಯವನ್ನು, ಅವನಿಗೆ ಒಳ್ಳೆ ವೈಭವದಿಂದ ಒಂದು ಮೆಡಲ್ ಕೊಟ್ಟಾಗ ಹೆಂಡತಿಗೆ ಪ್ರೀತಿ, ತಾಯಿಗೆ ಪ್ರೀತಿ, ತಾಯಿಗೆ ಸಂತೋಷ. ತಾಯಿಯನ್ನು ಕರೆದು ಮೆಡಲ್ ಕೊಟ್ಟರೆ ಅವಳಿಗೂ ಖುಷಿ ಆಗತ್ತೆ. ಅದಕ್ಕಿಂತಲೂ ಮಗನಿಗೋ ಅಥವಾ ಮಾಡಿಕೊಂಡ ಗಂಡನಿಗೋ ಅವನಿಗೆ ಕೊಟ್ಟಾಗ ಹೆಂಡತಿಗೆ ತಾಯಿಗೆ ತುಂಬ ಪ್ರೀತಿ ಆಗಿಬಿಡುತ್ತೆ, ತುಂಬ ಸಂತೋಷ ಆಗ್ತಾಳೆ. ಹಾಗೆ ರಾಮಚಂದ್ರ ದೇವರಿಗೆ ಪೂಜೆ ಮಾಡಿದಾಗ ಸಂತೋಷಕ್ಕಿಂತಲೂ ಕೂಡ ರಾಮದೇವರು ತನ್ನ ಭಕ್ತನನ್ನು ಪೂಜೆ ಮಾಡಿದಾಗ ಅತಿಯಾಗಿ ಸಂತೋಷ ಪಡ್ತಾನಂತ. ಆದ್ದರಿಂದಾಗಿ ರಾಮಚಂದ್ರ ದೇವರ ಭಕ್ತರ ಪೂಜೆಯನ್ನು ನಮ್ಮ ಯಥಾಚಾರಕ್ಕೆ ಅನುಗುಣವಾಗಿ ಆ ರಾಮನವಮಿ ಉತ್ಸವದಂದು ನಾವು ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ತತಂ ಭೋಜಯೇತ್ ಸಾತ್ವಿಕೈಹಿ. ವಿಶೇಷವಾಗಿ ಆಗಿನ ಕಾಲದಲ್ಲಿ ನಾವು ಅನೇಕ ವಿಧವಾದ ಸಜ್ಜನರನ್ನು, ಬ್ರಾಹ್ಮಣರನ್ನು ಕರೆದು ಅವರಿಗೆ ರಾಮಭಕ್ತರನ್ನು ಕರೆದು ಊಟಕ್ಕೆ ಹಾಕಬೇಕು. ಒಂದು. ಎರಡನೇದ್ದಾಗಿ ಬಹಳ ಮಹತ್ವದ ಮಾತನ್ನು ಅನೇಕ ಕಡೆಗೆ ರಾಮನವಮಿ ಉತ್ಸವ ದಿವಸ ನಾವೇನು ಮಾಡ್ತೇವೆ ಅಂತಂದರೆ ಅಲ್ಲಿ ಇಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಪಾನಕವನ್ನು ಮಾಡಿಸಿ ಮತ್ತು ಕೋಸಂಬರಿಯನ್ನು ಮಾಡಿ ಎಲ್ಲ ಕಡೆಗೆ ಹಂಚುತ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಒಂದು ಅದು ಚೈತ್ರ ಮಾಸ, ಬಿಸಿಲಿನ ಮಾಸ. ಆ ಬಿಸಿಲಿನಲ್ಲಿ ಮನುಷ್ಯನಿಗೆ ಎಲ್ಲಕ್ಕಿಂತಲೂ ಕೂಡ ಹಿತವಾಗುವುದು, ತೃಪ್ತಿಯಾಗುವುದು ದೇಹದಲ್ಲಿರುವ ಉಷ್ಣತೆ, ಹೀಟ್ ಅಂತೇನಂತೇವೆ, ಉಷ್ಣತೆಯನ್ನು ಕಡಿಮೆ ಮಾಡುವುದು, ಇದನ್ನು ಮನುಷ್ಯನಿಗೆ ಶಕ್ತಿಯನ್ನು ತಂದು ಕೊಡುವುದು ಈ ಲಿಂಬೆ ಹಣ್ಣಾಗಲಿ, ಸಕ್ಕರೆ ಆಗಲಿ, ಪಾನಕ ಆಗಲಿ. ಆ ತಂಪನ್ನು ಕಡಿಮೆ ಮಾಡುವುದು ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಆಗಲಿ. ಅದಕ್ಕಾಗಿ ಎಲ್ಲ ಕಡೆಗೆ ಊಟಕ್ಕೆ ಹಾಕದಿದ್ದರು ಇದನ್ನು ಮಾಡಿ ಊರೂರಲ್ಲಿ ಓಣಿಯಲ್ಲಿ ಹಂಚುತ್ತಾರೆ. ಅದು ರಾಮನ ಪ್ರೀತಿಗಾಗಿ. ಅಷ್ಟನ್ನಾದರೂ ಕೂಡ ನಾವು ಮಾಡಬೇಕು ಅಂತನ್ನೋ ಮಾತನ್ನು ನಮಗೆ ಅಗಸ್ತ್ಯ ಋಷಿಗಳು ತಿಳಿಸಿ ಏನು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಒಳ್ಳೆ ಅದ್ಭುತವಾದ ಮಂಟಪವನ್ನು ನಿರ್ಮಾಣವನ್ನು ಮಾಡಿ ರಾಮನಿಗಾಗಿ ಅದನ್ನು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಬಂಗಾರದ ಪ್ರತಿಮೆಯನ್ನು ಮಾಡಿಸ್ಬೇಕು. ಈಗಿನ ಕಾಲಕ್ಕೇನು ಬಂಗಾರದ ಪ್ರತಿಮೆ ಮಾಡಿಸ್ತೀನಿ ರೀ ನಾನು, ಶಕ್ಯನೇ ಇಲ್ಲ. ಈಗಾಗಲೇ ಎಷ್ಟೋ ಬೆಲೆ ದಾಟಿಬಿಟ್ಟಿದೆ. ನಾನು ಸಾವಿರಾರು ಹಣ ಕೊಟ್ಟರೆ ಒಂದು ಗುಂಜಿ ಬಂಗಾರ ಬರುತ್ತೆ. ಆ ಗುಂಜಿ ಬಂಗಾರದಲ್ಲಿ ರಾಮನ ಪ್ರತಿಮೆ ಹೇಗಾಗಬೇಕು? ಸಾಧ್ಯ ಇಲ್ಲ. ಬೆಳ್ಳಿಯಲ್ಲಿ ಮಾಡಿಸೋಣ, ಅದು ಕೂಡ ಕಷ್ಟ. ಪಂಚಲೋಹದಲ್ಲಿ ಮಾಡಿಸೋಣ, ಅದು ಕೂಡ ನಿಮಗೆ ಕಷ್ಟ ಅಂತಂದರೆ ಕಣ್ಣಿಗೆ ಭಾವಚಿತ್ರವನ್ನಾದರೂ ಇಟ್ಟುಕೊಳ್ಳಿ. ಆಪ್ಷನ್ ಪುರಾಣ ನಮಗೆಲ್ಲವೂ ಹೇಳಿತು. ಬಂಗಾರದ ಪ್ರತಿಮೆಯನ್ನು ಹೇಳಿದೆ, ಮಣ್ಣಿನ ಪ್ರತಿಮೆಯನ್ನು ಹೇಳಿದೆ, ಪಂಚಲೋಹದ ಪ್ರತಿಮೆಯನ್ನು ಹೇಳಿದೆ, ಬೆಳ್ಳಿಯ ಪ್ರತಿಮೆಯನ್ನು ಹೇಳಿದೆ, ಕೊನೆಗೆ ಭಾವಚಿತ್ರದ ಹೇಳಿದೆ.